ಗಂಗಾ ಪ್ರವಾಹ ನಿಭಾಗಿಸಿದ ಅಪ್ರತಿಮ ವೀರ ಕುರುಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ದೊಡ್ಡ ವಿದ್ಯಾಪಾರಂಗದ ಈ ಗುರು ಸಭಾಂಗಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ, ಹಿತೋಕ್ತಿಯ ಸುಂದರ, ಮಮತೆಯ ಮಂದಾರ, ಗೋಮಾತೆ ಕ್ಷೀರ, ಗೋಪಾಲನಿಗೆ ಅತಿಸಾರ, ಚಿಕ್ಕಪ್ಪ ವಿರಮಾಶಯರೇ ಕ್ಷೇಮವೇ? ಇನ್ನು ದಮನಿಗಳಲ್ಲಿ ಒಂದೇ ವಂಶದ ವೈದ್ಯರನ್ನು ಹಂಚಿಕೊಂಡು ಸಹೋದರ ಅಪ್ರತಿಮ ಬಿಲ್ಲಾಳು ಕೆಚ್ಚನೆ ಕೊಟ್ಟಳು ಈ ಕೌರವೇಶ್ವರನ ಕಣ್ಮಣಿ ಪ್ರಾಣ ಮಿತ್ರ ಅಂಗಾರಿ ಮಗನ. ಇನ್ನೆದುರು ಬಿದ್ದೆದುರು ಓಡಿಗ ಸಿಂಹ ಸಪ್ತರಂತೆ ಕಾಡಿದ ಎನ್ನನುಜ ರಾಜ ದುರ್ಜಯ ರಾಜ, ಪರಾಕ್ರಮಶಾಲಿ ಸೈಂಧವ ರಾಜ. ಇವರೇನಾದರೂ ಸಿಡಿದೆದ್ದು ನಿಂತಿದ್ದೇ ಆದರೆ ಇವರನ್ನು ಜಯಿಸತಕ್ಕವನು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಇನ್ನು ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಆಜ್ಞವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಗುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಇಂತಹ ಅಪೂರ್ವ ವೀರ ರತ್ನಗಳು ಈ ಗುರು ರಾಜಲಕ್ಷ್ಮಿಯ ಮಣಿಮುಕಟದಲ್ಲಿ ರಾರಾಜಿಸುತ್ತಿರುವಾಗ ಇನ್ನು ನನಗೆ ಸಮನಾರು, ಈ ಚತುರ್ದಶ ಭುವನಗಳಲ್ಲಿ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲವಲ್ಲ ವೀರನು ಅವನಾವನಿರುವನು.
ಪಿತಾಮಹ, ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಪಟಿ ಕೃಷ್ಣನನ್ನೇ ನಂಬಿಕೊಂಡಿರುವ ಹೇಳಿ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಂತೆ ನೋಡಿದ್ರ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸಿಸುತ್ತ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರ ಧೈರ್ಯ ಎಷ್ಟರ ಮಟ್ಟಿಗಿರುವುದು? ವಿಶ್ವ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಂಡವಾದರೆ ನಾವು ಸಿದ್ಧವಾಗಿದೆ. ಏನು ತಾತ? ಯುದ್ಧ ನಾನದಕ್ಕೆ ಸಿದ್ಧ, ನಾನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧ ಗೋವಿದರ ಬಲವೇ ನನಗಿರುವಾಗ ಯುದ್ಧದ ಬಲೆಯನ್ನು ತೋರಿಸುವೆಯಾ? ನನ್ನ ಬಳಿ ಹತಿರಥ ಮಹಾರಥರಿಂದೊಳಗೂಡಿ ಗುರುಬಲ ರಾಮರ ಸಹಿತ 11 ಅಕ್ಷೇಣಿ ಸೈನ್ಯ ಇರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದ ಪಾಂಡವರ ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಗಂಡಗರಿಗೆ ಬೆಳೆದ ನಮಗೇಕದರ ಚಿಂತೆ ಯುವರಾಜ. ಪುರುಷೋತ್ತಮರು ಬರುತ್ತಿರುವನು. ಏನು ಪುರುಷೋತ್ತಮರು ಬರುತ್ತಿರುವರು? ಬರಲಿ ಬರಲಿ, ಬಹಳ ಸಂತೋಷ. ಪುರುಷೋತ್ತಮ ಪುರುಷೋತ್ತಮ, ಅವನವರಿಗೆ ಪುರುಷೋತ್ತಮ, ಅವನಲ್ಲಿಯ ಪುರುಷೋತ್ತಮ, ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿಲ್ಲಿರುವಾಗ ಆ ಧನೋದಯ ಗೊಲ್ಲರು ಪುರುಷೋತ್ತಮನೇ. ಬಂದವನು ನೇರವಾಗಿ ನನ್ನ ಮನೆಗೆ ಬಾರದೆ ಆತನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರ ಈ ದರಿದ್ರ ಬಿದರನ ಮನೆಯನ್ನು ಆಶ್ರಯಿಸಿರುವನು. ಎಲ್ಲಿ ತಾನೇ ಓದಿತು ಆ ಧನೋದಯ ಗೊಲ್ಲತನದ ಬಗ್ಗೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಬೆದುರು ಚಿಕ್ಕಪ್ಪ, ಆ ಪಾಂಡವರಿಗೆ ಕೊಡಬೇಕಾದ ಅರ್ಧರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿದಿ ತಿಳ್ಕೊಳ್ಬೇಕಾಗಿಲ್ಲ. ಸಾಕು ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಪತ್ರೆಯು ರುಚಿಸಿದಂತೆ ಅಪತ್ರೆಯು ರುಚಿಸುವುದಿಲ್ಲ. ನಿನಗೇನೋ ಕೇಳುಗವ ಪ್ರಾಪ್ತಿಯಾಗಿರುವುದರಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿ ಅವಿವೇಕದಿಂದ ಈ ರೀತಿ ಮಾತನಾಡುತ್ತಿರುವೆ.
ಮಾಡಬಹುದೇ? ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಇಲ್ಲಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ದುಶ್ಯಾಸನ, ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ? ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ, ನೀತಿ, ಧರ್ಮವನ್ನು ಹೇಳುವುದು ನನ್ನ ಕರ್ತವ್ಯ. ಎಂದಾದರೂ ನಿನ್ನ ಈ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಧರ್ಮದಿಂದ ಬಾಳುವೆ ಎಂದು ತಿಳಿದಿದ್ದೆ. ದುರ್ಯೋಧನ, ಈಗ ಕೇಳು. ಈ ಹಿಂದೆ ಭೀಮಸೇನನು ಮಾಡಿದ ತನ್ನ ಪ್ರತಿಜ್ಞೆಯಂತೆ ತನ್ನ ಉಕ್ಕಿನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರಿಸಿಕೊಳ್ಳಬೇಕಾದರೆ ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಸರ್ವೋತ್ತಮವಾದ ಗೋವರ್ಧನ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ವಿದುರನನ್ನು ಹಠಕ್ಕೆ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡು ಬಿಟ್ಟೆಯಲ್ಲ ಪುರರಾಜ. ಗೆಲ್ಲುವಂತಹ ಈ ಮೂರು ಲೋಕದಲ್ಲಿ ಯಾರಿಗೂ ಕುಮಾರನ ಕುಮಾರನ ಪುಳಕಗೊಳಿಸಿ ಕುಮಾರನ ಕುಮಾರನ ಪುಳಕಗೊಳಿಸಿ ಮಹಾಪರಾಕ್ರಮಶಾಲಿಯಾದ ನೀನು ಓರ್ವ ದಾಸಿ ಪುತ್ರ
ಈ ವಿದುರನ ಕೊಟ್ಟು ಬೆದರಿಕೆ ಹಂಚುವುದೇ? ಈತನು ಎಂದು ತಾನೇ ಬಿಲ್ಲನ್ನಾಗಲಿ ಆಯುಧಗಳನ್ನಾಗಲಿ ಹಿಡಿದು ಯುದ್ಧ ಮಾಡಿದ್ದಾನೆ ಹೇಳು? ನನ್ನ ಶಸ್ತ್ರಾಗಾರದಲ್ಲಿ ಸಹಸ್ರಾರು ಧನಸ್ಸುಗಳಿರು. ಈತನ ಒಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೂ ನೀವೇನು? ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ನಮ್ಮ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊಡಿಸಬೇಕಾದೀತು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದನಲ್ಲವೇ? ಸಿದ್ಧವಾಗಿರುವುದೇ? ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಆ ಕೃಷ್ಣನು ಹಗಲಿನಲ್ಲಿ ನಿದ್ರೆ ಬಂದವನಂತೆ ನಡೆಸಿ ನನ್ನನ್ನು ಬಹುವಿಧ ಹೋಗಿ ಕಾಡಿದ್ದನು. ಇಂದು ಅದರ ಪ್ರತಿಕಾರಕ್ಕಾಗಿ ಆ ಕಬಡ್ಡಿ ಕೃಷ್ಣನು ಬಂದಾಗ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ನೋಡುತ್ತಾ ಕುಳಿತುಕೊಳ್ಳುವೆನು. ಈ ಮನೋನ್ಮತನಾದ ಸುಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಎಡಗಾಲಿನ ಮುಂಗುಷ್ಟದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಿ ಜಾಗೃತರಾದ ನನ್ನ ಯೋಗಮಾಯೇ. ನಾನೇ ಬಳಿ ಬರ್ತಿದ್ದೇನಲ್ಲ. ಕೃಷ್ಣ ದೊಡ್ಡ ಔಷಧಿ ಮೆರವ ದಿಟ್ಟ ಶತ್ರುಗಳ ಹೆದರಿಟ್ಟು ನಿಲ್ಲುವ ಒಟ್ಟುಗಾರ ನೀರಣದಿರಂದರ ಕೃಷ್ಣವರ್ತಿ ನಿನ್ನಂತಹ ಓರ್ವ ಡಾಂಬಿಕರಿಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡವೋ ಮಾಧವ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತನ ಲಕ್ಷಣಗಳು ಇವೆಯೋ ಇಲ್ಲವೇ ಎಂದು ಅಡಿಯಿಂದ
ಮುಡಿಯವರೆಗೆ ಒಡ ಮೂಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನಡಿಗರಿಗೆ ನಿಂದುಕೊಂಡೆಯ ಭಾವ. ಒಂದು ದೇವ ಗೋಮಾಮೂಲನಾಗಿ ಬಂದು ಗೋವುಗಳನ್ನು ಕಾರದ್ದಾಯಿತು, ಚಾರನಾಗಿ ಬಂದು ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದೂ ಆಯಿತು, ಬಗೆ ಬಗೆಯ ವೇಷಗಳನ್ನಾದ್ದು ಬೆಣ್ಣೆ ಮುದ್ದೆ ಎಂದು ಕದ್ದು ತಿಂದದ್ದಾಯಿತು. ಕಂಸ ಶಿಶುಪಾಲಾದಿ ಜರಾಸಂಧರಂತೆ ಅನೇಕರನ್ನು ಮೋಸದಿಂದ ಕೊಂದದ್ದೂ ಆಯಿತು. ಇಷ್ಟು ಸಾಲದೆ ದೂತನಾಗಿ ಬರಬಹುದೇ? ಕೃಷ್ಣ, ಒಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರ ಈ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಬಹುದೇ? ಹೇಗೆ ಕೃಷ್ಣ? ಗುರುಪಿತಾಮಹರಾದಂತಹ ಭೀಷ್ಮಾಚಾರ್ಯರಿರಲಿಲ್ಲವೇ? ಗುರುಗಳಾದ ದ್ರೋಣಾಚಾರ್ಯರಿರಲಿಲ್ಲವೇ? ಓರ್ವ ಬಲ್ಲನಿಂದ ಪರಿಪೋಷಿತನಾದ ನಿನಗೆ ಎಲ್ಲಿ ತಾನೇ ಓದೀತು ಆ ಗೊಲ್ಲತನದ ಬುದ್ಧಿ? ಇರಲಿ ಕೃಷ್ಣ, ದೂತನಾಗಿ ಬಂದಿರುವ ನಿನ್ನನ್ನು ಸತ್ಕರಿಸುವುದು ನನ್ನ ರಾಜಧರ್ಮ. ಅದು ಪೀಠದಲ್ಲಿ ಕುಳಿತುಕೋ ಕೃಷ್ಣ. ಆಗಬಹುದು. ನಂತರ ನನ್ನ ಅರಮನೆಯ ವೈಭವವನ್ನು ನೋಡಿದ ನಂತರ ನೀನು ಬಂದ ವಿಚಾರವನ್ನು ತಿಳಿಸುವಂತೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಇದುವರೆಗೂ ಯಾದವ ಗೋಪಿಕಾಂಗನೆಯರ ಗೊಡ್ಡು ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ಎಂದು ನನ್ನ ಅರಮನೆಯ ರಾಜನರ್ತನವನ್ನು ನೋಡಿ ಆನಂದಿಸುವಂತೆ ಕುಳಿತುಕೋ ಪಾಂಡವರ ರಾಯಭಾರಿ ಗೋಕುಲ ವಿಹಾರಿ.
ಮತ್ತೊಮ್ಮೆ ಹೇಳಿ. ಶೂಲಕ್ಕೆ ಎಸೆಬಿಟ್ಟೇನು? ಎಚ್ಚರ. ಅಪರಾಧವಾಯಿತು. ಕ್ಷಮಿಸಿ ಮಹಾಪ್ರಭುಗಳೇ. ಭೀಮನಿಗೆ
ನರ್ತನ ಪ್ರಿಯ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ರಾಜನರ್ತನವನ್ನು ನೋಡಿ ಮೈ ಮರೆತಂತಿದೆ. ಆ? ಕೃಷ್ಣ ದುರ್ಯೋಧನ, ನರ್ತನವನ್ನು ನೋಡಿದ್ದಾಯ್ತಲ್ಲವೇ? ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲೆಂದು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆವು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲವಲ್ಲ. ಕಪಟಿ. ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಗೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿದೆ. ಇಲ್ಲವಾದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬೇಕು. ನಾನು ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡಬೇಕೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತದಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋರಿಸುವಿರೋ? ಈ ಎರಡೂ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಈ ದಿನ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ನಾವು ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನೀವು ಮಾಡಿದ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ನಿಯೋಜನವನ್ನು ಕೇಳಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹದಾನ, ಕಪಟದ್ಯೂತ ಇವೆಲ್ಲಕ್ಕೂ ಮಿಗಿಲಾಗಿ ಸುಯೋಧನ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾನ್ ಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತಗೊಳಿಸದೆ ಸಂಧಿಗೆ ಸಮ್ಮತಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡುರಾಜ ಮೃತರಾದ ಬಳಿಕ ಅವರು ನಿಮ್ಮ ಆಜ್ಞಾನುಸಾರವಾಗಿ ಬೆಳೆದರಲ್ಲವೇ? ಅವರಿಗೂ ಆಶ್ರಯ ಕೊಡಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಸರ್ವಜ್ಞರಾದ ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಿರ್ಧರಿಸುವ ವಿಚಾರ ನಿಮ್ಮದು.
ಹೇಳಿದರೆಂದು ನಾನು ನಂಬಿದ್ದೇನೆ ಸುಯೋಧನ. ಶಾಂತಿ ಸಂವಿಧಾನವು ಎತ್ತುಕೊಳ್ಳುವುದರಿಂದ ಅಮೃತವೂ ಇಸುವಾಗುವುದು. ನೀವು ಪಾಂಡವರು ಸಹೋದರರೇ, ನಿಮ್ಮ ವಿರೋಧವೇಕೆ ಮನೆಯನ್ನೇ ಮೈತುಂಡವೇರುವುದು ಅಲ್ಲವೇ ಕುಮಾರ? ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಉದ್ದೇಶ. ಯಾರಿಗೆ ಚಿಕ್ಕಪ್ಪ? ಯಾರನ್ನೂ ಚಿಕ್ಕಪ್ಪನೆಂದು ಭಾವಿಸಲಿ. ಪಾಂಡುರಾಜನ, ಯಮನ, ಇಂದ್ರನ, ವಾಯುವ ಅಥವಾ ಅಶ್ವಿನಿ ದೇವತೆಗಳ ಮುತ್ತಿನ ಗುಡ್ಡೆ ಹರಿಯದ ಆ ರಾಜ್ಯ ಪಾಂಡವರಿಗೆ ಅರ್ಧ ರಾಜ್ಯವಂತೆ ಅರ್ಧ ರಾಜ. ಗುರುಗಳೇ, ಶ್ರೀಕೃಷ್ಣ ಪರಮಾತ್ಮರು ಭೀಷ್ಮಾಚಾರ್ಯರು ಹೇಳಿದ್ದಕ್ಕಿಂತ ನಾನೇನನ್ನು ಹೆಚ್ಚಿಗೆ ಹೇಳಲಾರೆ. ಇದು ಸಂಧಿಗೆ ಸುಸಮಯ. ಇದನ್ನು ನಿರ್ಲಕ್ಷಿಸದೆ ಸಂಧಿಯನ್ನು ಸ್ವಾಗತಿಸಿ. ಇದರಿಂದ ಹಿರಿಯರಾದ ನಮಗೂ ನಿನ್ನ ಸಹೋದರರಿಗೂ ತುಂಬಾ ಒಳ್ಳೆಯದು. ಗುರುಗಳೇ, ಹರಿವೀರ ಭಯಂಕರನಾಗಿ ಈ ಕುರು ಸಾಮ್ರಾಜ್ಯವನ್ನು ಶಾಶ್ವತವಾಗಿ ಶಾಸಿಸುವ ಯುವರಾಜನು, ರಾಜನು, ರಾಜಾದಿರಾಜನು ನಾನು. ಇನ್ನಾವನು ಆಗಲು ಬಿಡುವುದು ಇಲ್ಲ. ಆ ಚರಿತ್ರಹೀನರಿಗೆ ರಾಜ್ಯವನ್ನು ಕೊಡುವುದೂ ಇಲ್ಲ. ದುರ್ಯೋಧನ, ಯಾರು? ಓಹೋ, ವೀರನ ಚಿಕ್ಕಪ್ಪ. ನನಗೆ ನೀತಿ ವಚನವನ್ನು ಹೇಳುವುದರಲ್ಲಿ ನೀನೂ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ಹೌದು. ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಕೆಡುವವನನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಇಲ್ಲವಾದಲ್ಲಿ ಮಹಾದೋಷವು ಸಂಭವಿಸುವುದು. ಕುಮಾರ, ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಮ್ಮ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಒಂದು ಮಾತನ್ನು ಹೇಳುವನು ಕೇಳು.
ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣ, ನನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಏನನ್ನು ಹೇಳಲಾರೆ. ಆದರೂ ಒಂದು ಮಾತನ್ನು ಹೇಳುವೆನು, ಸರಿಯಾಗಿ ಆಲಿಸಿ ಕೇಳು ಕುಮಾರ. ಹೇಳಿ ನಿನ್ನ ರೋದನ. ಸುಯೋಧನ, ಸಂಧಿಗೆ ಇದು ಸುಸಮಯ. ಹಠದಿಂದ ನೀನು ಇದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಯಾರಿಗೂ ಶಾಶ್ವತವಲ್ಲ. ಕುಮಾರ ಸುಯೋಧನ, ನಾನು ನಿನಗಾಗಿ ಸ್ವಲ್ಪವೂ ಚಿಂತಿಸುವುದಿಲ್ಲ. ಆದರೆ ನಿನ್ನಂತಹ ಪಾಪಿ ಜನ್ಮವಿತ್ತ ಆ ನಿನ್ನ ತಂದೆಯ ತಾಯಿಯನ್ನು ನೆನೆಸಿಕೊಂಡಾಗ ನನಗೆ ದುಃಖವು ಉಮ್ಮಳಿಸಿ ಬರುವುದು. ಅದರಿಂದ ನಿನಗೆ ಬಗೆ ಬಗೆಯಾದ ಬುದ್ಧಿಯನ್ನು ಹೇಳಿದೆನು. ಕುಮಾರ ಕೇಳು. ಮಹಾನ್ ಪ್ರಚಂಡನು, ಅಪ್ರತಿಮ ಬಲಶಾಲಿಯು, ಅಪಾರ ಶಕ್ತಿವಂತನು, ನಿಪುಣ ರಾಜ ತಂತ್ರಜ್ಞನು ಆದ ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರ ಕಡೆ ಇರುವಾಗ ನಿಮ್ಮಗಳ ಜಯವು ಅಸಂಭವ. ಕುಮಾರ, ನನ್ನ ಮಾತನ್ನು ಕೇಳು. ಸಂಧಿಗೆ ಒಪ್ಪಿ ಸುಖದಿಂದ ಈ ರಾಜ್ಯಭಾರವನ್ನು ಮಾಡು. ಇದು ನನ್ನ ಅಭಿಮತ ಸುಯೋಧನ. ಇದರ ದಿಕ್ಕಪ್ಪ, ಈ ನೀತಿ ವಚನವನ್ನು ಪಾಂಡವರಿಗೆ ಹೇಳಲೇ ಏಕೆ? ಸಾಕು ಸಾಕು, ನಮ್ಮನೆ ಕುಳಿತುಕೊಳ್ಳಿ. ನಿನಗಾಗಲಿ, ಈ ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತಿರುವಲ್ಲವೇ? ಹೇಗೆ ಹೇಗೆ ಹಾಗಾದರೆ ಆ ಪಾಂಡವರು ನಿರ್ದೋಷಿಗಳು? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಇನ್ನು ಮಹಾನುಭಾವನಾದ ಕೃಷ್ಣ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿನನು ಮಾತ್ರ ಈ ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆ ಪಾಂಡವರಿಗೆ ಆಳಲೇಬೇಕೆಂಬ ಇಚ್ಛೆ ಇದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ. ಕೃಷ್ಣ, ಯುದ್ಧ ಮಾಡಲು ಕೈಲಾರದೆ ಮತ್ತೆ ಕಾಡಿಗೋಡಲು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿಮ್ಮ ದುರಾಗ್ರಹದ, ದುರಾಶಯದ, ದುಸ್ಸಾವಾಸದ ದುರಾಭಿಮಾನವೇ ಸರಿ. ವಿಚಾರ ಮಾಡು ಪರಮೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಗ್ಬಿಡತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನದ ಫಲ. ಕೃಷ್ಣ, ಹಾಗಲ್ಲ ಕೇಳು. ಈ ಅಷ್ಟೈಶ್ವರ್ಯ ಸಂಪನ್ನ ಕುರು ಚಕ್ರವರ್ತಿಯನ್ನು ವಧಿಸಬೇಕೆಂದಲ್ಲವೇ ಅವರಿಂದ ಬಂಡ ಭೀಮ ರುದ್ರಗ್ರಹ ಲೋಕೈಕ ವೀರನಾದ ನನ್ನ ಪ್ರಾಣವಿದ್ದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಅವರಿಂದ ಶಿಖಂಡಿ ಪಾತ್ರ. ಅದು ದುರಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯೊಡನೆ ಸ್ನೇಹ ಬೆಳೆಸಿದ್ರಲ್ಲವೇ
ಆ ಲಂಕೆಯಿಂದ ಪಾಂಡವರು ಅದು ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಖಂಡಭರತ ಖಂಡದಲ್ಲಿ ತಮ್ಮದೇ ದುದಪದಾಕಿಯನ್ನು ಆರಿಸಲು ಯೋಜನೆಯನ್ನು ರೂಪಿಸುತ್ತಿರುವರಲ್ಲವೇ ಆ 7 ಪಾಂಡವರು. ಅದು ಅದು ದುರಾಶಯ. ನಾವೇ ಜಯಶೀಲ, ನಾವೇ ಸಮರ್ಥರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಯ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ರವಿ ಭೂಮಂಡಲವು ಮಾರ್ಗರಿಸುತ್ತಲೇ ಶತಾಬ್ದಿಗಳು ಏಕವಾಗಿ ಹಂಪಡಿಸಿದೆಯೇ. ಈ ದುರ್ಯೋಧನ ನಿರ್ಧಾರ ಅಚಲ, ಚಲಿಸಲಾಗದು, ಚಲಿಸಕೂಡದು. ಸುಮ್ಮನೆ ಗಂಟೆ ಶೋಷಣೆಯಿಂದ ಯಾವುದೇ ಪ್ರಯೋಜನ ಇಲ್ಲ. ಇನ್ನು ನೀನು ಬಂದ ದಾರಿಯಲ್ಲಿ ನೀವು ಉಚಿತ. ದುರ್ಯೋಧನ, ಕೃಷ್ಣ, ನೀತಿಜಾತ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು, ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸುತ್ತಿರುವ ಆ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊರಟಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿ ರೌದ್ರಾಂಶ ಸಂಭೂತನು 1000 ಆನೆಗಳ ಬಲವುಳ್ಳವನಾದ ಭೀಮಸೇನನ ಪರಾಕ್ರಮವನ್ನು 3 ಲೋಕವೇ ಹೊಗಳುತ್ತಿರುವುದು. ದುರ್ಯೋಧನ, ಭೀಮಸೇನನ ಪರಾಕ್ರಮದ ಅನುಭವ ನಿನಗೂ ತಿಳಿದಿದೆ. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪತವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಏನೂ ನಡೆಯದು. ಇನ್ನು ಮಾಧವಿ ಕುಮಾರನಾದ ನಕುಲ ಸಹದೇವರು ಮಹಾನ್ ಮೇಧಾವಿಗಳು. ಅವರನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸು, ನಿಧಾನವಾಗಿ ಆಲೋಚಿಸು. ಬಲೆ ಬಲೆ ಮಾಧವ, ಒಳ್ಳೆಯವರ ಪರಾಕ್ರಮವನ್ನು ಹೊಗಳುತ್ತಿರುವೆಯಲ್ಲ. ಕೈಲೋಗದ 7 ಧರ್ಮರಾಯ ಮಹಾ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ವಂಚಕ. ಏನು ಹೇಳಿದೆ ಕೃಷ್ಣ? ನೀತಿ ಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಗಳಿಸುವರಿ. ಕೈ ಹಿಡಿದ ಪತ್ತಿಯನ್ನು ಜೂತದಲ್ಲಿಡುವಂತೆ ಯಾವ ರೀತಿ ಕಲ್ಪನೆಗಳು ಹೇಳುತ್ತವೆ ಕೃಷ್ಣ? ಇಂತಹ ಡೌಂಬಿಕನ ಧರ್ಮವನ್ನು ನಿನ್ನಂತಹ ಡೌಂಬಿಕನ ದೊರೆಗಳಲ್ಲ. ಇನ್ನು ನಿನ್ನ ಹೊಟ್ಟೆ ಭಾಗ ಭೀಮ ಬಂಡಿ ಅನ್ನವ ತಿಂದು ಹಿಡಿಂಬ ಕೀಟಕಾದಿಗಳನ್ನು ಕೊಂಡ ಮಾತ್ರ ಆತನೇನು ಅದೇ ರೌದ್ರಾಂಶ ಸಂಭೂತನು. ಕೃಷ್ಣ, ಭೀಮನೇ ಹಿಡಿಂಬ ಕೀಚಕಾದಿಗಳನ್ನು ಕೊಂದ ಎಂದು ನೋಡಿದವರಾರು. ಮಾವ ಕೊಂದಿದ್ದರೂ ಕೊಂದಿರಬಹುದು ಈ ಕೃಷ್ಣನ ಕಪಟನದಿಂದ. ಇಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತನು 1000 ಆನೆಗಳ ಬಲವುಳ್ಳ. ಕೃಷ್ಣ, ಆತನೇನಾದರೂ ರೌದ್ರಾಂಶ ಸಂಭೂತನೇ ಆಗಿದ್ದ ಪಕ್ಷದಲ್ಲಿ ಆ ನಿನ್ನ ತಂಗಿ 5 ಹಂಚಿ ಹೋಗಿರುವ ಪಂಚವಲ್ಲಭೆಯನ್ನು ನನ್ನ ಸಹೋದರದು ಶಾಸನ ಹೊಡಿ ತಳೆದು ತಂದು ಈ ರಾಜ್ಯಸಭೆಯಲ್ಲಿ ಅಪಮಾನ ಗಳಿಸುವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ಭೀಮನಿಗೆ 1000 ಕೈ ಹಿಡಿದ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕೈ ಕಟ್ಟಿ ಕುಳಿತವನು 1000 ಆನೆಗಳ ಬಲವುಳ್ಳವನು ರೌದ್ರಾಂಶ ಸಂಭೂತನು. ಮಾವ, ಇಂಥವನು ರಣರಂಗದಲ್ಲಿ ಮೆಟ್ಟಿ ಮೆರವನಂತೆ ಎನ ತೊಡೆಯ ಇನ್ನು ಆ ನಿನ್ನ ಪ್ರಾಣ ಮಿತ್ರ ಪಾರ್ಥ ಕೈಗೆ ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಓರ್ವ ಸ್ತ್ರೀಯಂತೆ ಎಂದು ನರ್ತನ ಗಳಿಸಿದ ನಪುಂಸಕ. ಏನು ಹೇಳಿದೆ ಕೃಷ್ಣ? ಓ ನಿನ್ನ ಪಾರ್ಥನು ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದವನೇ. ಹೆಂಡತಿಯೊಬ್ಬಳ ಅಸ್ತ್ರವನ್ನು ರಕ್ಷಿಸಿಕೊಳ್ಳಲಾಗದ ಪಾಶುಪತಾಸ್ತ್ರ ಪರಶಿವನನ್ನು ಮೆಚ್ಚಿಸುವಂತದ್ದೇ ಸರಿ. ಇನ್ನು ನಕುಲ ಸಹದೇವ ಅವರಿನ್ನು ಬಾಲಕರು. ಓರ್ವ ನಿನ್ನಂತೆ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅವರಿಬ್ಬರು ನನ್ನರಮನೆಯ ಕೃಷ್ಣ, ನನ್ನರಮನೆಯ ದೋರಪಾಲಕರಾಗಲು ಸಹ ಯೋಗ್ಯರಲ್ಲ. ಆ ಪಾಂಡವರು ನನ್ನಂತೆ ನೀತಿಶಾಸ್ತ್ರ ಪುರಪುಂಗವರೇ ಆಗಿದ್ದಲ್ಲಿ, ನನ್ನಂತೆ ಆ ಗಂಡುಗಲಿಗಳೇ ಆಗಿದ್ದಲ್ಲಿ ರಣರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಪಡೆಯುತ್ತಿದ್ದರು. ಅದನ್ನು ಬಿಟ್ಟು ನಿನ್ನಂತಹ ಕಪಟಿಯೊಡನೆ ಸೇರಿ ರಾಜ್ಯಕ್ಕಾಗಿ ದೇಹಿ ಎಂದು ಅಂಗರಾಜುತ್ತಿರಲಿಲ್ಲ ಕೃಷ್ಣ.
ಪಕ್ಷಪಾತಿ. ಆ ಪಾಂಡವರು ನಿನ್ನವರು, ಅಂತವರ ಪರಾಕ್ರಮವನ್ನು ಹೊಗಳುವುದು ನಿನ್ನಂತಹ ಗೋಪಾಲಕನಿಗೆ ಹೊರತು ನನ್ನಂತಹ ಭೂಪಾಲಕನಿಗಲ್ಲ. ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದ ಅಲ್ಲವೇ ಮಾಧವ? ಈಗ ನಮ್ಮವರ ಪರಾಕ್ರಮವನ್ನು ಹೇಳುವುದನ್ನು ಕೇಳು. ಭರತ ಹರುಸದಿ ಭರತಖಂಡವನ್ನು ತನ್ನ ಸಾಮರ್ಥ್ಯ ಬಲದಿಂದ ಆಳುತ್ತಿರುವ ನಾನು ಸಾಹಸಿಯು. ನನಗೆದರಿ ಅರಣ್ಯದಲ್ಲಿ ಅರಿಯುತ್ತ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ನಿನ್ನ ಪಾಂಡವರು ಸಾಹಸಿಗಳು. ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೇರಿ ರಣದೇವತೆಗಳಿಗೆ ಔತಣವನ್ನು ಎಂದು ಮನದೊಡ್ಡ ನಿಂತ ಶಾಸನ ಈ ನನ್ನ ಸಹೋದರನಿಗೆ ನಿನ್ನ ಭೀಮನು ಸರಿಸಮ. ಇನ್ನು ನಿನ್ನ ಶಿಖಂಡಿ ಪಾರ್ಥ ಆ ಪಾರ್ಥನ ಶಿರಸ್ಸನ್ನು ಧರಣಿಗೆ ಸೇರಿಸಲೆಂದು ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲ ವಿಷ್ಣುವನ್ನು ಹೊರಪಡಿದ ಈ ಕರ್ಣನಿಗೆ ನಿನ್ನ ಪಾರ್ಥನ ಸರಿಸಮನೆ ಮಿತ್ರ. ಇನ್ನು ಎದುರು ಬಿದ್ದೆದುರು ಆಳಿಗಳ ಸ್ವಪ್ನದಲ್ಲೂ ಸಿಂಹ ಸಪ್ತರಂತೆ ಕಾಡಿದ ಎನ್ನನುಜರಾದ ಸೈಂಧವ ರಾಜ, ಪರಾಕ್ರಮಶಾಲಿ ದುರ್ಜಯ ರಾಜ. ಕೃಷ್ಣ, ನಿನ್ನ ಕುತಂತ್ರಗಳಿಗೆಲ್ಲ ಸರಳ ಸಂಜೀವಿನಿಯಂತೆ ಪ್ರತಿತಂತ್ರವನ್ನು ರೂಪಿಸುತ್ತಿರುವ ನನ್ನ ಸೋದರ ಮಾವ ನಿನ್ನ ತಲೆಗೆ ಹೊರತು ನಾನೇನೂ ಮಾಡುವುದಿಲ್ಲ. ಇನ್ನು ಗುರು ದ್ರೋಣಾಚಾರ್ಯ ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣವನ್ನಿತ್ತ ಮಹಾನುಭಾವರು. ಕೃಷ್ಣ, ಇಂಥವರ ಪರಾಕ್ರಮ ನಿನಗೂ ಸೇರಿದಂತೆ ಲೋಕಗಳಿಗೆ ತಿಳಿದಿರುವುದು. ಇನ್ನು ಕುರುಪಿತಾಮಹರಾದಂಥ ಭೀಷ್ಮಾಚಾರ್ಯ ಇವರೇನಾದರೂ ಧನುರ್ಧೋರಿಯಾಗಿ ನಿಂತಿದ್ದೇ ಆದರೆ ಇವರನ್ನು ಜಯಿಸತಕ್ಕವನು ಈ ಚತುರ್ದಶ ಭುವನಗಳಲ್ಲಿ ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಕೃಷ್ಣ, ಇಂತಹ ಅಪೂರ್ವ ವೀರ ರತ್ನಗಳ ಮುಂದೆ ನಿನ್ನ ಪಾಂಡವರು ತುಳಕ್ಕದ ಮಾಡ. ಹೌದ್ರ
ಗೋಧಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಆದರೂ ನೀವು ಹಿಂದೆ ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ನನಗೆ ಕೋಪ ಬರುತ್ತಿರುವುದು. ಅರ್ಜುನನ ಮೇಲಿನ ಹಾಗೆ ತೀರದ ಹೊರಟು ಈ ರಾಧೇನಿಗೆ ವಿಷ್ಠಾನವನ್ನು ಚಿತ್ರಿಸಿಲ್ಲ ರಾಜೇಂದ್ರ. ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ಕೇವಲ ವೈಯಕ್ತಿಕ ವೈರದಿಂದ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯಶಸ್ವಿರಾಗಣ. ಇದು ನಿನ್ನ ಧರ್ಮವೇ? ಸಂಧ್ಯಾ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇದ್ದರಿಗೆ ಸ್ವಾಭಾವಿಕವಾಗಿದೆ, ನಮ್ಮಂತಹ ವೀರರಿಗಲ್ಲ. ಪಾಂಡು ¡Ay,
ನಿನ್ನ ನಿನ್ನ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ತನುಮನವನ್ನು ಅರ್ಪಿಸುವ ನಾವೆಂದಿಗೂ ನಿನ್ನ ಈ ಸುಗಮ ಸಂಧಾನಕ್ಕೆ ಒಪ್ಪುವುದಿಲ್ಲ, ಒಪ್ಪಲಾಗದು. ನಮ್ಮವರ ಪರಾಕ್ರಮವನ್ನು ಕಂಡು ಕೃಷ್ಣನು ಮಾತನಾಡುವುದೇ ಅನುಚಿತ ದುರ್ಯೋಧನ. ಕೃಷ್ಣ ಆದರೂ ಒಂದು ಮಾತು ಹೇಳುವುದನ್ನು ಕೇಳು. ಭಾರತ ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಳಿಸಿ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವುದು, ನಿನ್ನನ್ನು ರಾಜನೆಂದು ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆಯ ಹೊರತಾಗಿ ಮತ್ತಿನ್ನೇನು ಬೇಡ. ಪಾಂಡವರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನಿಸಿ ಮಾನವ ಲೋಕವು ನಿನ್ನನ್ನು ಆದರ್ಶ ಕಾರಣವೆಂದು ಪಾಂಡವರ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸಿ ಸಂಧಿಗೆ ಸಮ್ಮತಿಸಿ ಗಾಣವು ವಿಜಯ ದ್ರುಪದಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಈ ದಿನ ಸಂಧಿ ಭಿಕ್ಷೆಯನ್ನು ಬೇಡುತ್ತೇನೆ. ಭಿಕ್ಷಾ ಪ್ರದಾನ ಮಾಡಿಕೊಳ್ಳಬೇಕೀರ. ಭಿಕ್ಷೆ ಭಿಕ್ಷೆ ಇದರಲ್ಲಿ ನನ್ನ ತಪ್ಪೇನಿದೆ ಎದುರಾಗ? ಆ ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲೇಶ್ವರ ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಕಾರ್ಯವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಹೆಚ್ಚೇನು ವಾಸುದೇವ, ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಹೊರತು ಮತ್ತಾರೂ ಸಾಧ್ಯವಿಲ್ಲ. ಪಾಂಡವರು
ಭಿಕ್ಷಾವೃತ್ತಿಗೆ ಯೋಗ್ಯವಾದ ಜೀವನ, ಧರ್ಮ ವೀರುಗಳಾದ ಅವರ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಅಪಮಾನ. ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಚಲದಂಕ ಮಲ್ಲನು ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡಕೂಡದು. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದಲ್ಲಿ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳನ್ನು ಅದೇನೆಂದು ಕೇಳುವೆಯೋ? ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಗೆ ನೀ ಮಾಡಿದ ಅಪರಾಧಗಳು ಪ್ರಳಯ ಕಾಲದ ಮುಳುಗಿದಂತೆ ಈ ರಹಿತ ಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ವಾರಣಾಥದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಭಾಷಣ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯ ಭೀಷ್ಮಾದಿ ಗುರುದ್ರೋಣಾದಿ ಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲು, ಎಂದೆಂದಿಗೂ ಲಭಿಸಲು. ದುರ್ಯೋಧನ, ನೀನೇನಾದರೂ ಪಾಂಡವರಿಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೊಡದೆ ಹೋದರೆ ಮಾತಿನಲ್ಲ, ನಿನಗೆ ತಕ್ಕೋ ಬುದ್ಧಿ ಇಲ್ಲ. ಎಲ್ಲವನ್ನ ಅಪರಿಸಲು ಹಿಂದೇನು ಶ್ರೀಕೃಷ್ಣ ಜನ್ಮಾಷ್ಟಮಿಯೂ ಇಲ್ಲ. ಬಗ್ಗೆ ನಾಮಾಂತಗಳಿಂದ ಮಾಧವ, ಮುಕುಂದ, ಮುರಾರಿ, ವಾಸುದೇವ, ಯಾದವಗಿರಿ, ವಾಸುಕನ್ಯ, ಕಲ್ಕಿ,
ನಂದನವನದ ಬೆನ್ನ ಮುದ್ದೆಯೂ ಇಲ್ಲ. ಕೃಷ್ಣ, ಇದು ಗುರುವೀರನೆಂದು ಸಂರಕ್ಷಿತವಾದ ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚಲದೆಂಕು ಮಲ್ಲ. ಮಲ್ಲ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದು ಕೃಷ್ಣ. ಸುಯೋಧನ, ಇಂದ್ರಪ್ರಸ್ಥಾನಿ ಅವರಿಗೆ ಊರುಗಳನ್ನಾಗಬೇಕು. ಆ ಪಾಂಡವರು ಅದರಿಂದಲೇ ಸುತ್ತುವವರು 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾನ್ ಹೊರಟ. ಅವನೇನಾದರೂ ಸಿಡಿದದ್ದು ನಿಂತರೆ ಇಡೀ ನಿಮ್ಮ ಕುರುಕುಲವನ್ನೇ ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಪಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾನ್ ಹೊರಟ. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಪಡೆಯ ಎಂದೆ. ಕೇಳಿದ್ರ ಈ ವಿಚಿತ್ರ ವಾಕ್ಯ ಅವನನ್ನು ಕಡು ವೈರಿ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಮರಣ ಹೋಮದ ಬಗೆಗೆ ನೋಡುವ ಈ ಕುರುಚಕ್ರೇಶ್ವರ ರಣಭುಜವನ ಜನತಿನಿಲ್ಲ ಬಂದೆಯ ಕೃಷ್ಣ. ಬೆಟ್ಟ ನೇರ ನುಡಿಗಳನ್ನು ನೋಡುವ ಈ ಗೌರವೇಶ್ವರ ಕಠೋರವಾದ ಮಾತುಗಳನ್ನು ಕೇಳು. ಕೆಟ್ಟರು ಸರಿಯ ಕಟ್ಟ ಗಿಡಿಯರೋ ಈ ಕಾಡಿಗೆ ಸತ್ತಿದ್ದು ನಿಂತ ಈ ಜಕ್ಕಿ ಗೌರವನ ಜನಕಿ ಬೇಗೆ ಹಾಕಿ ಅವರನ್ನ ಪಾಂಡವರಿಗೆ ಪಂಚಾಲಿ ಅಂತೆ ಅಂತೆ ದೊಡ್ಡ ನಿಶ್ಚಲ. ಕೃಷ್ಣ, ಭೂತನಾಥಿಗಳೇನಾದ ಸ್ವಯಂ ಭೂತನಾಥೇಶ್ವರನೇ. ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಓಡುತ್ತಿದೆ. ಇನ್ನು ಅಭಿಮಾನದ ಚಲದಂಕಮಲ್ಲ. ರಕ್ತ ಸಿಂಹಾಸನೇಶ್ವರನಾದ ನಾನು ರಕ್ತದ ಮಡುವಿನಲ್ಲಿ ಕೊಚ್ಚಿ ಓಡುತ್ತಿದೆ. ಚಲ ಕೃಷ್ಣ, ಚಲವನ್ನು ಅಂತರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಮಾತ್ರ ಸಂಧಿ ಎನ್ನುವ ಈ ನಿನ್ನ ಮಾಯಾನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆಯಾ? ಅಥವಾ ಈ ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ 1ನೇ ಅಡಿಯಿಂದ ಭೂಮಿಯನ್ನು 2ನೇ ಅಡಿಗೆ 3ನೇ ಅಡಿಗೆ ಆ ತಲೆ ಮೇಲಿಟ್ಟು ಪಾತಾಳಕ್ಕೆ 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೇ ಹಾಕಿದ ಮೇಲೆ ನಾನೇನಾದರೂ ಒಂದು
ಅವಕಾಶವನ್ನು ಕೊಡುವುದಿಲ್ಲ. ಇನ್ನು ನೀನಿನ್ನ ಹೊರಡು. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯಾದವರ ಕಳಂಕ ಸ್ವರೂಪನೇ. ಕೃಷ್ಣ ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲೋ ಪಾಂಡುರಾಜರ ಮಿತ್ರ ಕೂಟ. ಇನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಇನ್ನು ಹಿಂದೆ ತಕ್ಕ ಚಿತ್ತರಾಗಿ ಕೇಳುತ್ತಿರು. ಇನ್ನೊಂದು ಕ್ಷಣ ನಿಲ್ಲಲಾರದು. ಸರಿಯಾಗಿ ಪ್ರಿಯ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ? ಗುರುವೃದ್ಧರೇ, ನೀವು ಈ ದುರ್ವರ್ತನನ್ನು ದಮನ ಮಾಡದ ಹೊರತಾಗಿ ಈ ನಿಮ್ಮ ವಿಖ್ಯಾತ ವಂಶದ ಕೀರ್ತಿಯನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬೇಕು? ನಿಮ್ಮ ಕಣ್ಣುಗಳೇ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಕೂಡಲೇ ಈ ಮೂವರನ್ನು ಬಂಧಿಸಿ ಪಾಂಡವರನ್ನೇ ಸಂಧಿ ಮಾಡಿಕೊಳ್ಳಿ. ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವತ್ವವನ್ನು ತ್ಯಜಿಸಬಹುದೆಂದು ಶಾಸ್ತ್ರಗಳೇ ಹೇಳುತ್ತಿವೆ. ಅನೈಚ್ಛಿಕ ಯುದ್ಧದಿಂದ ಈ ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ಈ ನಾವು ಹೇಳಿದಂತೆ ಮಾಡಿ. ಆಗಲಿ ಪರಮಾತ್ಮ ಅವರಿಗೆ ಬಿದ್ರ ಬಿದ್ರ ಕುಮಾರನಲ್ಲಿ ಕುಮಾರನ್ನು ಕರೆಯಿಸು. ಆಗಲಿ ಸಹೋದರಿ, ಈಗಲೇ ಕರೆಸುವೆನು.
ನಿನ್ನ ಸಲಹೆ ಇರುವೆ. ನಿನ್ನ ಕಲ್ಯಾಣವೇ ದೇವಲೇಖ ಮಾತ್ರ ಭಿಕ್ಷೆ ಕುಮಾರ್. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದು ಹನಿ ಕಂಬನಿ ಬಿದ್ದರೆ ನನ್ನ ದೇಹದ ರಕ್ತವೇ ನಷ್ಟವಾದೀತೆಂದು ಭಾವಿಸಿದ್ದೆ. ಯುದ್ಧದ ಚಿಂತೆ ಇರಬೇಡ. ಆ ಪಾಂಡವರ ಸಂಧಿಗೆ ಸಮ್ಮತಿಸಿ ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಏನಕ್ಕಿರಬಹುದು. ಮಾತೃ ಪ್ರೇಮವೂ ಬತ್ತಬಹುದು, ಆದರೆ ನಕ್ಷತ್ರಗಳ ಏಣಿಕೆ ಇರಬಹುದು. ಮಾತೃ ಪ್ರೇಮವೂ ಹೇಳಿತು. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ಸುಯೋಧನ ನಿನಗೆ ಸಮಯ ಎಲ್ಲಿದೆ. ನೀನು ನಾಶ ಹೊಂದಿವೆ. ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುದು. ನಿನ್ನ ವೃದ್ಧಾಂತ ಪಿತನ ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯ ನಿರ್ಗತಿಗಳಾಗಿ ಅಳುತ್ತಾ ಈ ವಿಷದಮಯವಾದ ದೃಶ್ಯ ನೋಡಬೇಕಾಗಿರುವುದು. ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇಲ್ಲಿ ಏನೇನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರುಳ ಕೌರವರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಮುಂದೆ ಏನೇನು ಅನರ್ಥಗಳು ನಡೆಯುವೋ ನೆನೆಸಿಕೊಂಡರೆ ಭಯವಾಗುತ್ತಿರುವ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ? ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಆತ್ಮನಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಏನು, ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವುದೇ? ರಾಜಮಹಿಷಿ, ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಾತ್ರದಿಂದಲೇ ಸದೆಬಡಿದು ಅಂತಹ ಕೃಷ್ಣನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರಲ್ಲೊಂದು ಅಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ ಪ್ರಳಯಗಳೇ ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹತಾರಕ ನಕ್ಷತ್ರಗಳು ಮಕ್ಕಳ ತಿರುಕಲಿನಂತೆ ತುಳಿದಾಡತೊಡಗು. ಕೋಟಿ ಕೋಟಿ ದುರ್ಯೋಧನರು ಮಣ್ಣಲ್ಲಿ ಮಣ್ಣಾಗಿ ಗತಕಾಲರಾಗಿ ತುಳಿದಾಡುವರು. ಅಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯೇ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ವಾಸುದೇವ, ಓ ಪಾಂಡುರಂಗ ವಿಠಲ ವೇಣುಗೋಪಾಲ ರುಕ್ಮಿಣಿ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ, ಪಾವನ ಪಾದಗಳ ಮಹಿಮೆಯ ವರ್ಣಿಸುವ ಮಾತುಗಳ ಕಾಡಿನ ಸಂಜೀವಿಗಳ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಭಯವಿಲ್ಲ ಪ್ರಭು. ದಾನವಿ ಯದುಪತಿಗೆ ಶತ್ರುಗಳ ಭಯ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ, ಜಗತ್ ರಕ್ಷಕನಿಗೆ ಪರಾಪಕ್ಷದ ಪರಾಜಯ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಹವೇಡನವನ್ನು ನಾನು ಹೇಗೆ ಸಹಿಸಿದೆ? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಈ ಭಕ್ತರ ಪ್ರಾರ್ಥನೆ ಮನಸ್ಸು ನಿನ್ನ ಚರಣದರಿಗೆ ಬೇಡುತ್ತಿರಲಿ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಿ ಯಾವ ಮಹತ್ತರ ಆಶಸ್ತ್ರಗಳಿಂದ ಇಲ್ಲಿಗೆ ಬಂದೆನೋ ಅವು ದೀಪ ಮುಟ್ಟಿದ ಪತಂಗದಂತೆ, ಗಾಳಿಗೆ ಸಿಕ್ಕ ಹುಲ್ಲುಕಡ್ಡೆಯಂತೆ ಕ್ಷಣ ಮಾತ್ರದಲ್ಲೇ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಗಿಸಲು ಬಂದೆ. ಆದರೆ ಅವನ ಔದತ್ವದ ವರವಸ್ತವು ನನ್ನನ್ನು ವಜ್ರ ವೈಭೂತಿಯನ್ನಾಗಿ ಮಾತನಾಡಿ ಆಸೆಯಿಂದ ಬಂದೆ. ನಿರಾಸೆಯಿಂದ ಹಿಂತಿರಬೇಕು. ಚಿಂತೆ ಇಲ್ಲ ರಾಜಮಹಿಷಿ, ನಿನ್ನ ಸಲುವಾಗಿ ಈ ದಿನ ನಾನು ಏಡಿಯಂತೆ ಇಲ್ಲಿಗೆ ಪಲಾಯನ ಮಾಡುತ್ತೇನೆ. ನಿಲ್ಲು ದುರ್ಯೋಧನ. ಶ್ರೀಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಗಗನ ಚಂದ್ರನಿಗಾಗಿ ಕೈ ನೀಡಿದಂತೆ, ಇಡೀ ಭೂಮಂಡಲವನ್ನು ತಲೆ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗು. ನನ್ನ ಮಾತುಗಳನ್ನು ಕೇಳಿಕುಮಾರ. ಈ ವಿಚಾರಕ್ಕೆ ನೀವು ಬರಕೂಡದು. ಕುಮಾರ್, ದರ್ಪದಿಂದ
ಆಡುವ ಮಾತುಗಳಿಂದ ಫಲವಿಲ್ಲ. ಬಂದಿದ್ದೀರಿ ಈ ಕೃಷ್ಣನನ್ನು ಯಾರನ್ನು ಮನುಷ್ಯರು ಈ ಕೃಷ್ಣನನ್ನು ಈಗಲೇ ಸಂಬಂಧಿಸಿ ಬಿಡುವನು.